ನಮ್ಮ ಸುತ್ತಲಿನ ಕಾಡನ್ನ ರಕ್ಷಣೆ ಮಾಡುವುದು ಎಲ್ಲರ ಕರ್ತವ್ಯ. ಜೊತೆಗೆ ಇಂದಿನ ಮಕ್ಕಳಿಗೆ ಗಿಡ ಹಚ್ಚುವುದು ಮತ್ತು ಅದರ ಪಾಲನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯವನ್ನ ಶಿಕ್ಷಕರು ತಿಳಿ ಹೇಳಬೇಕು ಎಂದು ಹುಕ್ಕೇರಿ ತಾಲೂಕು ಅರಣ್ಯ ಅಧಿಕಾರಿಗಳಾದ BL ಸನದಿಯರವರು ಹೇಳಿದರು. ಶುಕ್ರವಾರ ಸ್ಥಳೀಯ ಹತ್ತರಗಿ ಸುಕ್ಷೇತ್ರದಲ್ಲಿ ಕಾರಿಮಠ ಆವರಣದಲ್ಲಿ ಯಮಕನಮರಡಿ ಮತಕ್ಷೇತ್ರದ ಪತ್ರಕರ್ತರ ಸಂಘ ಸಹಯೋಗದಲ್ಲಿ ಪರಿಸರ ದಿನಾಚರಣೆಯನ್ನು ಏರ್ಪಡಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ಮುಂದಿನ ದಿನದಲ್ಲಿ ಸುಕ್ಷೇತ್ರದ ಆವರಣದಲ್ಲಿ ಹಣ್ಣಿನ ಗಿಡ, ಹೂವಿನ ಗಿಡಗಳನ್ನು ನಾಟಿ ಮಾಡಿಕೊಡಲಾಗುವುದು ಎಂದರು. ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಹತ್ತರಗಿ ಸುಕ್ಷೇತ್ರದ ಶ್ರೀ ಗುರುಸಿದ್ಧ ಮಹಾಸ್ವಾಮಿಗಳು ಆಶೀರ್ವಚನವನ್ನ ನೀಡಿದರು. ಈ ಸಂದರ್ಭದಲ್ಲಿ ಇಂದು ಪರಿಸರದಲ್ಲಿ ಗಿಡ ಮರಗಳು ಇಲ್ಲದೆ ಹೋದರೆ ನೀವು ಇಂದು ಬದುಕಲು ಸಾಧ್ಯವಾಗುತ್ತಿರಲಿಲ್ಲ. ಜೊತೆಗೆ ಸಕಲ ಜೀವರಾಶಿಗಳು ಕೂಡ ಇರುತ್ತಿರಲಿಲ್ಲ. ಗಿಡಗಳ ಮಹತ್ವ ಬಹಳಷ್ಟಿದೆ. ಮನುಷ್ಯ ಇದರ ಲಾಭವನ್ನ ಪಡೆಯುತ್ತಿದ್ದಾನೆ ಎಂದರು. ದಡ್ಡಿ ವಲಯ DRF ಪ್ರಭು ತಂಗಡಗಿ ಮಾತನಾಡಿದರು. ಯಮಕನಮರಡಿ ಉಪ ತಹಸೀಲ್ದಾರ್ ಶ್ರೀಮತಿ AR ಶೀಗಿಹೊಳಿ, ಶ್ರೀಶೈಲ್ ಪಿಟಗಿ, ಯಮಕನಮರಡಿ PSI RB ಪಾಟೀಲ್, SM ಚಿಕ್ಕನ್ನವರ್, ಗೋಪಾಲ್ ಚಪ್ಪಣಿ, ಸಂಜು ಮುಷ್ಟಗಿ, BB ಕೋತೇಕರ್, ಕಲ್ಲಪ್ಪ ಪಾಮ್ನಾಯ್ಕ್, ಪ್ರಭು ಜೋಶಿ, ನೀಲೇಶ್ ಜಗಜುಂಪಿ, ಆನಂದ್ ಬೊಮ್ಮನವರ್, ದಡ್ಡಿ ವಲಯ ಗಸ್ತು ಅರಣ್ಯ ಪಾಲಕ ಹನುಮಂತ್ ಚನ್ನದಾಸರ್, AM ಕರ್ನಾರ್ಚಿ, ಶಿಕ್ಷಕಿ ವೃಂದ ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಇಂದಿರಾನಗರ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಎಲ್ಲ ಮಕ್ಕಳಿಗೆ ಉಚಿತವಾಗಿ ಶಾಲಾ ಪರಿಕರಗಳನ್ನು ಸಂಘದ ಪದಾಧಿಕಾರಿಗಳು ಹಾಗೂ ಶ್ರೀಗಳು ವಿತರಿಸಿದರು. ವೇದಿಕೆ ಮೇಲೆ ಇದ್ದ ಎಲ್ಲ ಅತಿಥಿಗಳನ್ನು ಸನ್ಮಾನಿಸಲಾಯಿತು. ಕೊನೆಯಲ್ಲಿ ಕಾರ್ಯಕ್ರಮವನ್ನು ಶಿಕ್ಷಕಿ KR ಪಾಟೀಲ್ ವಂದಿಸಿದರು. ಗಿಡ ಎತ್ತರ ಚಲೋ ತಂದಿರ ಸರ್. ಇವತ್ತು ಗಿಡಗಳು ದೊಡ್ಡ ಬೇಕ್ರಿ. ಓಕೆ ಅಂದ್ರೆ ಆಡ್ಗಳು ಸರ್ ಫೋಟೋ ತಗೋ ಸರ್. ಒಂದು ನಿಮಿಷ ಫೋಟೋ ನೋಡಲ್ಲ ಹಾಗೆ ಅವ್ರ ಎಕ್ಸ್ಪೀರಿಯನ್ಸ್ ನೋಡಲ್ಲ. ಎಕ್ಸ್ಪೀರಿಯನ್ಸ್ ಸರ್. ಒಂದು ನಿಮಿಷ ಸರ್. ಸರ್ ಒಂದು ನಿಮಿಷ. ಅಗ್ರತೋ ಶಿವರೂಪಾಯ ವೃಕ್ಷರಾಜಾಯ ನಮಃ. ವೃಕ್ಷ ಮಾತೆಯನ್ನು ಮನದಲ್ಲಿ ನೆನೆಸುತ್ತಾ ಹಾಗೂ ಈ ವೇದಿಕೆಯ ಘನಾಧ್ಯಕ್ಷತೆಯನ್ನು ವಹಿಸಿರುವಂಥ ನಮ್ಮ ವಲಯನಂತರಿಗೆ ಅವರು ವಂದಿಸುತ್ತಾ ಹಾಗೂ ಮಕ್ಕಳಿಗೆ ಏನು ಹೇಳೋದಂದ್ರೆ, ಪ್ರತಿಯೊಬ್ಬರಿಗೆ ನಾವು 11 ಗಿಡ 10-15 ಗಿಡ ಏನು ನಡ್ತಾ ಇದ್ದೀವಲ್ಲ, ನೀವು ಫಿಸಿಕಲ್ ನಿಮ್ಗೆ ಎಜುಕೇಶನ್ ಹೊರಗಡೆ PT ಕೊಡ್ತಾರಲ್ಲ, ಅವಾಗ ನೀವು ಶಾಂತಿ ಶಾಂತಿ ವೃಕ್ಷಾಯ ವೃಕ್ಷ ಬೀಜಾಯ ಫಲಂತಿ ವೃಕ್ಷ. ಓಂ ಶಾಂತಿ ಎಲ್ಲರೂ ನಗ್ನಕ್ಕನೆ ನೋಡ್ರಿ. ಗುರುದೇವ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ, ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತಾ ಎನ್ನ ಮನದಲ್ಲಿ ಗುರುವನ್ನ ಮೊದಲನೇದಾಗಿ ನೆನೆಯುತ್ತಾ ಈ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಸರ್ವ ಅಧಿಕಾರಿಗಳು ಹಾಗೂ ನಮ್ಮ ಒಂದು ಮಠದ ಶ್ರೀಗಳಾಗಿರ್ತಕ್ಕಂತಹ ಗುರು ಸಿದ್ದೇಶ್ವರ ಮಹಾಸ್ವಾಮಿಗಳು ಅವರ ಪಾದಕ್ಕೆ ಮೊದಲನೇದಾಗಿ ನಮಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನ ಈ ಒಂದು ಶಾಲೆ ಒಳಗೆ ಹಮ್ಮಿಕೊಂಡಿದ್ದೇವೆ. ಈ ಒಂದು ಕಾರ್ಯಕ್ರಮವನ್ನ ನಮ್ಮ ಶಾಲೆಗೆ ಬಂದು ಹಮ್ಮಿಕೊಂಡಿದ್ದು ಈ ಒಂದು ನಮ್ಮ ಶಿಕ್ಷಕ ಬಳಗ ಆಗಿರ್ಬೋದು, ನಮ್ಮ ಮುದ್ದು ವಿದ್ಯಾರ್ಥಿಗಳಿಗೆ ಒಂದು ಭಾಗ್ಯ ಅಂತ ಹೇಳ್ತೇವೆ ನಾವು. ಈ ಒಂದು ಶುಭ ಮುಂಜಾನೆಯ ಸಂದರ್ಭದೊಳಗ ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಯಾಕಪ್ಪ ನಾವು ಪರಿಸರ ದಿನಾಚರಣೆಯನ್ನು ಆಚರಣೆ ಮಾಡ್ಬೇಕಂದ್ರ, ನಾವು ಹಸಿರೇ ಉಸಿರು ಅಂತ ಹೇಳಿ ಕರಿತೇವೆ ನಾವು. ಯಾಕಂದ್ರೆ ನಮ್ಗೆ ಶುದ್ಧವಾದಂತಹ ಗಾಳಿ ಬೇಕಾದ್ರೆ ನಾವು ಗಿಡ ಮರಗಳನ್ನ ಹೆಚ್ಚು ನಡ್ಬೇಕಾಗತ್ತ. ಹಾಗಾಗಿ ನಾವೇನ್ ಮಾಡೋದಪ್ಪ ಅಂದ್ರೆ, ಇವತ್ತಿನ ದಿನ ಅಂತಲ್ಲ, ಏನಪ್ಪಾ ಅಂದ್ರೆ ಕೇವಲ ಜೂನ್ 5 ಗಿಡಗಳನ್ನ ನೆಡೋದಲ್ಲ, ಪ್ರತಿನಿತ್ಯ ಏನ್ ಮಾಡೋದು, ನಮ್ಮ ಕೈಲಾದಷ್ಟು ಗಿಡ ಮರಗಳನ್ನ ಸಸಿಗಳನ್ನ ನೆಡುವುದರ ಮೂಲಕ ನಾವೇನ್ ಮಾಡ್ಬೇಕಂದ್ರ
ಒಂದು ಪರಿಸರವನ್ನ ಕಾಪಾಡುವುದರ ಮೂಲಕ ನಾವೇನ್ ಮಾಡ್ಬೇಕಂದ್ರ ಒಂದು ದೇಶಕ್ಕೆ ಕೊಡುಗೆಯನ್ನ ಕೊಡ್ತೇವೆ. ಹಾಗಾದ್ರೆ ಹಲವಾರು ಪ್ರಾಣಿ ಪಕ್ಷಿಗಳು ಏನ್ ಮಾಡ್ತಾವಂದ್ರ ಹಸಿರಿದ್ದಲ್ಲೇ ಏನ್ ಮಾಡ್ತಾವಂದ್ರ ವಾಸಿಸ್ತಾವು. ಹಾಗಾದ್ರೆ ಒಳ್ಳೆ ಗಾಳಿ ಸಿಗುತ್ತೆ ನಮಗ, ಪರಿಸರ ಜಾಸ್ತಿ ನೋಡ್ರಿ. ಎಲ್ಲಿ ಗಿಡ ಮರಗಳು ಇರ್ತಕ್ಕಂತಹ ಪ್ರದೇಶದಲ್ಲಿ ಅತಿ ಹೆಚ್ಚು ಮಳೆ ಆಗತ್ತ. ನಿಮ್ಗೆಲ್ಲ ಗೊತ್ತೈತಿ, ನಾವು ಮಲೆನಾಡೊಳಗ ಮಳೆ ಜಾಸ್ತಿ ಜಾಸ್ತಿ ಅಂತ ಹೇಳಿ ಕರೀತಿರ್ತೇವೆ. ಯಾಕಂದ್ರ ಅಲ್ಲಿ ಹೆಚ್ಚು ಗಿಡ ಮರಗಳನ್ನ ನೆಟ್ಟಿರ್ತಾರ. ಹೀಗಾಗಿ ಹಸಿರಿದ್ದಲ್ಲಿ ಏನಾಗತ್ತಪ್ಪ ಅಂದ್ರ ಅತಿ ಹೆಚ್ಚು ಮಳೆ ಆಗತ್ತ. ಹೀಗಾಗಿ ಈ ಭಾಗಗಳನ್ನ ಏನ್ ಮಾಡೋದಪ್ಪ ಅಂದ್ರೆ ಕೇವಲ ಕರ್ನಾಟಕ ರಾಜ್ಯದೊಳಗ ಮಲೆನಾಡು, ಬಯಲುಸೀಮೆ, ಅರಣ್ಯ, ಹಾಗಾಗಿ ಮಳೆಯನ್ನ ಬರೆಸ್ತಕ್ಕಂತಹ ಗಿಡ ಮರಗಳೆಲ್ಲ ಈ ಹೆಚ್ಚು ಮರ ಬೆಳೆಸೋದ್ರಿಂದ ಮಳೆ ಆಗ್ತಾ ಇತ್ತು. ಹೀಗಾಗಿ ಇಲ್ಲಿ ಏನಾಗುತ್ತೆ ಅಂದ್ರೆ ಹೆಚ್ಚು ಮರಗಳನ್ನ ಇದು ಮಾಡ್ಬೇಕು. ಹಾಗಾಗಿ ಅವರಿಗೆ ನಮ್ಮ ರಾಷ್ಟ್ರಪತಿ ಗಿಡ ಮರಗಳೆಲ್ಲ ನಾಶ ಆಗಿ ಹೋಗ್ತಾ ಇದ್ದಾವೆ. ಹಾಗಾದ್ರೆ ಮುಂದೆ ನಾವು ಬದುಕಲು ಬಹಳ ಕಷ್ಟ ಐತಿ. ನಮ್ಮ ಮನುಷ್ಯನಿಗೆ ಬೇಕಾಗಿರುವಂತ ಶುದ್ಧವಾಗಿರುವಂತ ಗಾಳಿ, ಬೆಳಕು ಅಥವಾ ಸಕಾಲಕ್ಕೆ ಮಳೆ ಬೆಳೆ ಇವೆಲ್ಲ ಆಗ್ಬೇಕಂದ್ರ ಈ ಮರ ಬೆಳೆ ಇವೆಲ್ಲ ಬೆಳಿಬೇಕು ನಾವು. ಹಾಗಾಗಿ ನೀವೆಲ್ಲ ಏನ್ ಮಾಡ್ಬೇಕಪ್ಪಿ, ನಿಮ್ಮ ಮನೆಯೊಳಗ ನಿಮ್ಮ ಆಜು ಬಾಜು ಜಾಗ ಐತಂದ್ರಪ್ಪ ಒಂದೊಂದು ಪ್ರತಿ ವರ್ಷ ನಿಮ್ ಹುಟ್ಟು ಹಬ್ಬಕ್ಕೆ ಒಂದೊಂದು ನೀವು ಗಿಡ ಹಾಕ್ಬೇಕು. ನಾವು ಕೇಕ್ ತಿಂದು ಚಾಕ್ಲೇಟ್ ತಿಂದಿವಿ, ಗಿಫ್ಟ್ ತಗೊಂಡು ಅಡ್ಡಾಡಿದು ಹ್ಯಾಪಿ ಬರ್ಡೇ ಅನ್ನೋದು ಬೇಡ. ಪ್ರತಿ ವರ್ಷ ನೀವು 5ನೇ ಬಂದ್ರೆ ನೀವು ಒಂದು 10 ವರ್ಷದವಾಗಿರ್ತಿ. ನೀವೊಂದು ಮರ ನೆಟ್ಟಿಪ್ಪ ಅಂತ ಹಂಗ ಪ್ರತಿ ವರ್ಷ ಒಂದೊಂದು ನಡುದು ಎಲ್ಲಿ ಜಾಗ ಐತೆ. ಮತ್ತೆ ನಿಮ್ಗೆ ಎಲ್ಲಿ ಹೊಲ ಅದು ಇರ್ತಾವಲ್ಲ, ನಿಮ್ಮ ಅಪ್ಪ ಹೇಳೋದು, ಅಮ್ಮ ಹೇಳೋದು, ಅಮ್ಮ ನನಗೆ ಏನ್ ಮಾಡಂದ್ರೆ ನಮಗೊಂದು ಗಿಡ ಕೊಡು, ನಾ ಒಂದು ಗಿಡ ನೆಡ್ತೇವೆ. ಹಾಲಿಗೆ ಉಂಟೆ ಒಂದೊಂದು ಗಿಡ ನೆಡ್ಬೇಕು. ಮಾರ್ಮಿಕವಾಗಿ ಮಾತಾಡೋದು. ಅದೇ ರೀತಿಯಾಗಿ ನಮ್ಮ ಗುರುಗಳು ಅತಿ ಇನ್ನ ಎಲ್ಲ ಮಕ್ಕಳಿಗೆ ನಮಗೆ ತಿಳಿಯುವ ರೀತಿ ಮಾತಾಡಿದ್ರು. ಪರಿಸರ ದಿನಾಚರಣೆ ಸರ್ ಏನಾಗಿ ಇಷ್ಟ, ಗಿಡ ಹಚ್ಚೋದು ದೊಡ್ಡದಲ್ಲ. ಈ ಗಿಡ ಇವತ್ತೊಂದು ದಿವಸ ಆಗ್ಬಾರ್ದು ಕಾರ್ಯಕ್ರಮ. ಸರ್ ಹೇಳ್ದಂಗೆ ದಿನನಿತ್ಯವು ಇವತ್ತು ಗಿಡ ಹಚ್ಚಿರೋದ್ರೆ ಇವತ್ತು ನಾಳೆ ಗಿಡ ಬೆಳಿತೇವೋ ಇಲ್ವೋ, ಅದಕ್ಕೆ ಏನಾರ ಆಡ ದನ ಬಂದು ತಿಂತಾವೋ ಇಲ್ವೋ, ಅದನ್ನ ರಕ್ಷಣೆ ಮಾಡ್ಬೇಕು. ಹೆಂಗ ನಾವು ನಮ್ಮನ್ನು ರಕ್ಷಣೆ ಮಾಡ್ಕೋತಾರಲ್ಲ ಹಂಗನ್ನ ರಕ್ಷಣೆ ಮಾಡ್ಕೋಬೇಕು. ಹೆಂಗ 84 ಲಕ್ಷ ಜೀವರಾಶಿ ಒಳಗೆ ಅಗ್ದಿ ಹೀನ ಜೀವರಾಶಿ ಅಂದ್ರೆ ಗಿಡ, ಕೆಟ್ಟ ಜೀವರಾಶಿ ಅಂದ್ರೆ ಗಿಡ. ಎಲ್ಲಾನು ನಾವು ಬಾಯಿಲಿ ತಿಂತಾವ, ಅದು ಉಲ್ಟಾ ತಿಂತಂತೆ. ಜೂನ್ 5ರಂದು ಪ್ರಾರಂಭ ಆಗಿ ಇವತ್ತ 15 ತಾರೀಕಿವರೆಗೆ ನಡೆದು ಬಂದಿರತಕ್ಕಂಥದ್ದು. ಇಂಥ ಯಾವ ಕಾರ್ಯಕ್ರಮದಲ್ಲಿ ಉಪ ತಹಸೀಲ್ದಾರ್ ಆಗಿರ್ತಕ್ಕಂಥ ಸಿಗೋಳಿ ಅವರೇ ಮತ್ತು ಪ್ರಭು ತಂಗಡಿಯವರೇ ಮತ್ತು ನಮ್ಮ ನಿರೀಕ್ಷಕರಾಗಿರ್ತಕ್ಕಂಥ B.R. ಪಾಟೀಲ್ ಸರ್ ಅವರೇ ಮತ್ತು ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಕಮತೆ ಅವರೇ, ಪಿಟಿಗೆ ಅವರೇ ಮತ್ತು ಕಾರ್ಯಕ್ರಮ ನಿಯೋಜನೆ ಮಾಡಿರ್ತಕ್ಕಂಥ ಪತ್ರಕರ್ತರ ಸಂಘದ ಹಿರಿಯರಾದ ಗೋಪಾಲ್ ಚಪ್ಪನಿ ಅವರೇ, ಕೋತೇಕರ್ ಅವರೇ, ಮುಷ್ಟಿಗೆ ಅವರೇ, ಪಾಮ್ನಾಯ್ಕ್ ಅವರೇ, ಪ್ರಭುನವರೇ ಹಾಗೂ ಹಿರಿಯ ಪತ್ರಕರ್ತ ಆಗಿರ್ತಕ್ಕಂಥ ಕರ್ನಾಚಿ ಅವರೇ, ಎಲ್ಲರೂ ಕೂಡಿಕೊಂಡು ಇವತ್ತಿನ ದಿವಸ ಶಾಲೆಯ ಗುರುಮಾತೆಯರ ಒಂದು ಸಹಯೋಗದಲ್ಲಿ ನಮ್ಮ ಶ್ರೀ ಗುರು ಸಿದ್ದೇಶ್ವರ ಕರಗಂ ಶಾಲೆ ಹತ್ತರ್ಗಿ ಇಂದಿರಾನಗರದಲ್ಲಿ ಮಕ್ಕಳಿಗೆ ಈ ಜೂನ್ದಲ್ಲಿ ಪ್ರಾರಂಭವಾಗಿರ್ತಕ್ಕಂಥ ಶಾಲೆಯ ವಿದ್ಯಾರ್ಥಿನಿಯರಿಗೆ ಪೆನ್ ನೋಟ್ಬುಕ್ವನ್ನು ವಿತರಣೆ ಮಾಡ್ತಕ್ಕಂಥದ್ದು ಇವತ್ತು ಕಾರ್ಯಕ್ರಮ. ಇದೆಲ್ಲ ನೋಡಿದರೆ ಬಹಳ ದೊಡ್ಡ ಸಂಗಮ ಕಾರ್ಯಕ್ರಮ ಇದು. ಈ ಕಡೆ ಪರಿಸರ ದಿನಾಚರಣೆ, ಪತ್ರಕರ್ತರ ಸಂಘದ ಸಹಯೋಗ ಮತ್ತು ನೋಟ್ಬುಕ್ ಪೆನ್ ವಿತರಣೆ, ಗಿಡಗಳ ನೆಡುವ ಕಾರ್ಯಕ್ರಮ, ಇದೆಲ್ಲವೂ ಬಹಳ ದೊಡ್ಡ ಕಾರ್ಯಕ್ರಮ. ಇದು ಒಂದು ದಿವಸದಲ್ಲ, ಇದು 2 ದಿವಸದ ಕಾರ್ಯಕ್ರಮ ಒಂದೇ ತಾಸನಾಗ ಮಾಡಿದ್ದೇವೆ ನೀವು. ಅದಕ್ಕೆ ಪತ್ರಕರ್ತರ ಸಂಘಕ್ಕೆ ಧನ್ಯವಾದ ಹೇಳ್ತೇವೆ ನಾವು. ನೀವು ತಾಳಿ ಯಾಕೆ ಬಾರಿಸಿ ಹೋದೈತೆ ನಮ್ಗೆ, ಯಾಕಂದ್ರೆ ಅವ್ರು ನಿನ್ನೆ ನಿಯೋಜನೆ ಮಾಡಿದವ್ರು ಇಂದು ಕಾರ್ಯಕ್ರಮ ಮಾಡಿ ಮುಗಿಸೋರು, ಅದಕ್ಕೆ ತಾಳಿ ಬಾರಿಸತ್ತೈತೆ. ಭಾಳ ಫಾಸ್ಟವಾಗಿ ನಮ್ಮ ಪ್ರಭು ಕೋತ ಇವರೆಲ್ಲರೂ ಕೂಡ್ಕೊಂಡು ನಿನ್ನೆ ದಿವಸ ಬಂದರು. ಅಜ್ಜಾರ ಹಿಂಗೆ ಕಾರ್ಯಕ್ರಮ ನಿಯೋಜನೆ ಮಾಡಾರ್ದೇವ್ರಿ, ಆಯ್ತು ಮಾಡ್ರಿ ಅಂದ ಕೂಡಲೇ ಫೋನ್ ಚಾಲು ಆದ. ಇವರು ಸಂಜೀವ್ನು, ಪ್ರಭುನು, ಕೋತೇಕರ್ ಎಲ್ಲರೂ ಕೂಡ್ಕೊಂಡು ನಮ್ಮ ಅರಣ್ಯ ಇಲಾಖೆದವ್ರು ಫೋನ್ ಮಾಡಿದ್ರು. ಇಲ್ಲಿ
ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಫೋನ್ ಮಾಡಿ ಕಾರ್ಯಕ್ರಮ ಬರ್ಬೇಕಂತ ತಿಳ್ಕೊಂಡು ಮತ್ತೆ ಇಲ್ಲಿ ಶಾಲೆಯ ಸಿಬ್ಬಂದಿಗೆ ಎಲ್ಲರಿಗೂ ಹೇಳಿದ್ರು ಯಾರ್ಯಾರು ಗೆಸ್ಟ್ ಹೇಳ್ಬೇಕು ಎಲ್ಲಾರ್ಗು ಹೇಳಿ ಅಲ್ಲೇ ಅರ್ಧ ತಾಸಿನೊಳಗ ಕುಂತ ಪತ್ರಿಕೆ ಪ್ರಿಂಟ್ ಮಾಡಿ ನಮ್ಮ ಹತ್ಯಕ್ಕೆ ತಂದು ಇಟ್ಟ ಬಿಟ್ರು. ಅಂದ್ರ ಅವ್ರಿಗೆ ಒಂದು ನಾಲೆಜ್ ಅಂದ್ರೆ ಅನುಭವ, ಬಹಳ ದೊಡ್ಡ ಅನುಭವ ಇದೆ. ಅದಕ್ಕೆ ಐನ್ಸ್ಟೀನ್ ಹೇಳ್ತಾನ ಅನುಭವಾಮೃತ ಆಗ್ಬೇಕಾದ್ರ ಅಲ್ಲಿ ಪುಸ್ತಕರೇ ಬೇಕು, ಇದ್ರ ಪೇಪರ್ ಬೇಕಂತ. ಎಂತ ಮಾತು ಹೇಳ್ತಾರ ನೋಡ್ರಿ. ಐನ್ಸ್ಟೀನ್ ಹೇಳ್ತಾನ ಅನುಭವ ಇರ್ತೈತೆ ಎಲ್ಲರಿಗೂ, ಇಲ್ಲೇನು ಕುಂತಿರಲ್ಲ ಹುಡುಗರು, ನಿಮಗೂ ಅನುಭವ ಐತಿ, ಎಲ್ಲರಿಗೂ ಅನುಭವ ಐತಿ. ಆದ್ರೆ ಅದು ವಿಕಸಿತ ಆಗಬೇಕು, ಬೆಳವಣಿಗೆ ಆಗಬೇಕು, ಅದು ಬೆಳಿಬೇಕಾದ್ರೆ ಅಲ್ಲಿ ಒಂದು ಪೇಪರ್ ಬೇಕು, ಇದ್ರ ಒಂದು ಪುಸ್ತಕರೇ ಬೇಕು. ಬೆಳಗ್ಗೆ ಎದ್ದ ಕೂಡಲೇ ನಿಮ್ಗೆ ಅನುಭವ ಕೊಡ್ತೈತೆ ನೋಡ್ರಿ. ಆ ಅನುಭವ ಹೆಂಗೆ ಕೊಡ್ತದಪ್ಪ ಅಂದ್ರೆ ವಿಕಸಿತವಾಗತಕ್ಕಂಥ ಅನುಭವನ ಆ ಪೇಪರ್ ಕೊಡ್ತದೆ, ಪುಸ್ತಕ ಕೊಡ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ಈ ಪರಿಸರದಲ್ಲಿರ್ತಕ್ಕಂಥ ಗಿಡ, ಆ ಗಿಡದಿಂದನ ನೀವು ಕೇಳಿದೇರಿ, ಗಿಡದಿಂದನ ಕಾಗದ ಆಗ್ತೈತಿ. ದಾಂಡೇಲಿ ಏನು ಫ್ಯಾಕ್ಟ್ರಿ, ಕಾಗದ ಫ್ಯಾಕ್ಟ್ರಿ, ಅದು ಗಿಡನ ಬೇಕು. ಮೇಡಮ್ ಭಾಳ ಚಂದ ಹೇಳಿರೋಲ್ಲ, ಭಾಳ ವಿಶೇಷವಾದ ವಿಚಾರವನ್ನ ಇಲ್ಲಿ ನಿಮ್ಮೆಲ್ಲರ ಮುಂದೆ ಹೇಳಿದ್ರು. ಅದಕ್ಕೆ ಇವತ್ತ ಗಿಡ ಎಂಥ ಕೆಲಸ ಮಾಡಿದ್ದಿ, ಇದು ಒಂದು ಮಾತು ನೆನಪಿಡ್ಬೇಕು. ಆ ಗಿಡ ಎಂಥ ಕೆಲಸ ಮಾಡೈತೆ ಅಂದ್ರೆ ಭಾಳ ದೊಡ್ಡ ಕೆಲಸ ಮಾಡಿದ್ವಿ. ಆ ಗಿಡ ತನ್ನ ಕೆಲಸವನ್ನ, ತನ್ನ ಸೇವೆಯನ್ನು ಮಾಡ್ತಿದ್ದಿಲ್ಲ ಅಂದ್ರೆ ನಾವು ನೀವೆಲ್ಲ ಇಲ್ಲಿ ಕುಡ್ರತಿದ್ದಿಲ್ಲ, ಇದು ಭೂಮಿ ಮೇಲೆ ಕುಡ್ರತಿದ್ದಿಲ್ಲ. ಮತ್ತು ನಾವ ಕುಡಿದಿಲ್ಲ ಅಂದ್ರೆ ಸಕಲ ಚರಾಚರ ಜೀವರಾಶಿಗಳು, ಏನು ಒಂದು ಜೀವ ಅಂತಕ್ಕಂಥದ್ದೊಂದು ಇರುವೆ ಹಿಡ್ಕೊಂಡು ಆನಿವರೆಗೆ ಹೇಳ್ತೇವೆ ನಾವು, ಆನಿವರೆಗೆ ಯಾರು ಈ ಭೂಮಿ ಮೇಲೆ ಇರ್ತಿದ್ದಿಲ್ಲ. ಗಿಡ ಇರ್ತಿದ್ದಿಲ್ಲ ಅಂದ್ರೆ ಭೂಮಿ ಮೇಲೆ ಇರ್ತಿದ್ದಿಲ್ಲ. ನಮಸ್ಕಾರಗಳನ್ನ ತಿಳಿಸುತ್ತಾ ಶ್ರೀ ಗುರು ಸಿದ್ದೇಶ್ವರ ಮಹಾಸ್ವಾಮಿ ಆಶೀರ್ವಾದದೊಂದಿಗೆ ಇವತ್ತು ನಾವು ವಿಶ್ವ ಪರಿಸರ ದಿನವನ್ನ ಈ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದು ಬಹಳ ಸಂತೋಷದ ದಿನ ಅಂತೇಳಿ ನಾನು ಭಾವಿಸ್ತೇನೆ. ಈ ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ಹಿರಿಯರೇ, ಮುದ್ದು ಮಕ್ಕಳೇ, ಗುರುಗಳೇ, ಗುರುಮಾತೆಯರೇ, ತಮಗೆಲ್ಲ ಗೊತ್ತಿರುವ ಹಾಗೆ ನಾನು ವೃತ್ತಿಯಿಂದ ಒಬ್ಬ ಉಪನ್ಯಾಸಕ, ಪ್ರವೃತ್ತಿನಿಂದ ಒಬ್ಬ ಬರಹಗಾರ, ಲೇಖಕ, ಪತ್ರಕರ್ತನಾಗಿ ಕೆಲಸ ಮಾಡ್ತೇನೆ. ಇವತ್ತು ನಾನು ಎಕ್ಸಾಮ್ನಲ್ಲಿ ಸಿಟ್ಟಿಂಗ್ ಸ್ಕ್ವಾಡ್ ಕೆಲಸ ಮಾಡಕ್ಕೆ ಇದ್ದೀನಿ. ಸರ್ ಅವ್ರು ನಿನ್ನೆ ಇಲ್ರಿ, ನಾವೆಲ್ಲ ಪತ್ರಕರ್ತರು ಕೂಡಿ ಇಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ಅರಣ್ಯ ಇಲಾಖೆಯವರು ಬರ್ತಾ ಇದ್ದಾರೆ, ಮತ್ತು ಅರ್ಜಾರ್ ಮಠದೊಳಗೆ ನಾವು ಪರಿಸರ ದಿನಾಚರಣೆ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಂಗೆ ಭಾಳ ಸಂತೋಷ ಆಗಿ, ಇಲ್ಲ ಸರ್ ಏನಾದ್ರು ಅನುಕೂಲ ಮಾಡ್ಕೊಂಡು ನಾವು ಬಂದೇ